ನಮಸ್ಕಾರ, ನನ್ನ ಹೆಸರು ಗೋವಿಂದ ರಾಜು. ಎಕೋಸಚ್ ಸೋಲಾರ್ ಅಲ್ಲಿ ಸೇಲ್ಸ್ ಪರ್ಸನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಲಾಸ್ಟ್ 11 years ಇಂದ ಎಕೋಸಚ್ ಅಲ್ಲಿ ಇದ್ದೀನಿ. ನಾನು ಇವತ್ತು ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಕೋಸಚ್ ಸ್ಟ್ರಕ್ಚರ್ ಎಷ್ಟು ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಇದು ಫೌಂಡೇಶನ್ ವಿತ್ ಅಲ್ಯೂಮಿನಿಯಂ ಸ್ಟ್ರಕ್ಚರ್ ಅಂತ. ಸೊ ಈ ಸ್ಟ್ರಕ್ಚರ್ ನ ಇಂಟ್ರೊಡಕ್ಷನ್ ಮಾಡಿದ್ದು ಎಕೋಸಚ್ ಅವರು. ಇನೋಸ್ ಸ್ಟ್ರಕ್ಚರ್ ಇದೆ, ಸೊ ಔಟ್ಸೈಡ್ ಇಂದಲೂ ಪರ್ಚೇಸ್ ಮಾಡ್ತಾರೆ. ಸೊ ಈ ಅಲ್ಯೂಮಿನಿಯಂ ಸ್ಟ್ರಕ್ಚರ್ ಏನ್ ಬೆನಿಫಿಟ್ ಅಂದ್ರೆ, ಸೊ ನಾವು ರೂಫ್ ಅಲ್ಲಿ ಎಲ್ಲೂ ಡ್ರಿಲ್ ಮಾಡಂಗಿಲ್ಲ. ಸೊ ರೂಫ್ ಅಲ್ಲಿ ಸೆಕೆಂಡ್ ರೂಫ್ ಆಗಿ ಈ ಸೋಲಾರ್ ಸಿಸ್ಟಮ್ ವರ್ಕ್ ಆಗುತ್ತೆ. ಈ ಸ್ಟ್ರಕ್ಚರ್ ನಿಮ್ಗೆ ಲಾಂಗ್ ಲೈಫ್, ರಸ್ಟಿಂಗ್ ಇರೋದಿಲ್ಲ. ಸೊ ಬೇರೆ ರೀತಿ MS ಆಗ್ಲಿ GA ಆಗ್ಲಿ ಅದಕ್ಕೆ ಹೋಲ್ ಮಾಡಿದ್ರೆ ಏನಾಗುತ್ತೆ ಅನ್ನೋದೊಂದು ಪ್ರಾಬ್ಲಮ್ ಇರುತ್ತೆ. ಇದರಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅಲ್ಯೂಮಿನಿಯಂ ಸ್ಟ್ರಕ್ಚರ್ ಇಸ್ ಅ ಲಾಂಗ್ ಲೈಫ್ ಸ್ಟ್ರಕ್ಚರ್. ನೀವು ನೋಡ್ತಾ ಇರಬಹುದು ಇಲ್ಲಿ. ಸೊ ಎಷ್ಟು ಹೈಟ್ ಅಲ್ಲಿ ಮಾಡಿದೀವಿ, 1.2 ಮೀಟರ್ ಹೈಟ್ ಅಲ್ಲಿ ಮಾಡಿದೀವಿ. ಅದ್ರ ಕೆಳಗಡೆ ಏನ್ ಬೇಕಾದ್ರೂ ನಾವು ಸ್ಟೋರೇಜ್ ಮಾಡ್ಕೋಬಹುದು. ಇಲ್ಲಿ ನೋಡ್ಬೋದು ನಿಮ್ದು ಬಲಾಸ್ ಸ್ಟ್ರಕ್ಚರ್. ಇಲ್ಲಿ ಯಾವುದೇ ಡ್ರಿಲ್ಲಿಂಗ್ ಇಲ್ಲ, ಸೊ ಏನಿಲ್ಲ, ಜಸ್ಟ್ ಸಪೋರ್ಟ್ ಅಲ್ಯೂಮಿನಿಯಂ ಎಲ್ಲ ಬೋಲ್ಡ್ ನಟ್, SS ಬೋಲ್ಡ್ ನಟ್ ಇಂದ ನಿಮ್ಗೆ ಸಪೋರ್ಟ್ ಆಗಿ ನಿಂತಿದೆ. ಇಲ್ಲಿ ನೋಡ್ಬೋದು 11 ಪ್ಯಾನಲ್ಸ್ ನಾವು ಮಾಡಿದ್ವಿ. ಇದೊಂದು ಚಿಕ್ಕ ರೂಮ್ ತರ ಆಗಿದೆ ಅವ್ರಿಗೆ. ಎಷ್ಟು ಸ್ಟೋರೇಜ್ ನ ಇವರು ಇದ್ರ ಕೆಳಗಡೆ ಇಟ್ಕೊಂಡಿದ್ದಾರೆ. ಖಾಲಿ ಬಾಕ್ಸ್ ಇರ್ಬೋದು, ಪೈಪ್ಸ್ ಇರ್ಬೋದು, ಇದೆಲ್ಲ ಶೇಡ್, ಅಂಡರ್ ಶೇಡ್ ಅಲ್ಲಿ ಇವರು ಇಟ್ಕೊಂಡಿದ್ದಾರೆ. ಈ ಫೌಂಡೇಶನ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನಿಮ್ಗೆ ರೂಫ್ ಅಲ್ಲಿ ಕುತ್ಕೊಂಡಿರುತ್ತೆ. ಯಾವ್ದು ಒಂದು ಡ್ರಿಲ್ಸ್ ಮಾಡೋದಿಲ್ಲ. ನಾರ್ಮಲಿ ಸೋಲಾರ್ ಹಾಕಿಸ್ಬೇಕು, ನನಗೆ ಹೈ ರೈಸ್ ಮಾಡಬೇಕು, ಡ್ರಿಲ್ ಮಾಡಬೇಕು, ಒಂದು ಪ್ಲಾನಿಂಗ್ ಇರುತ್ತೆ. ಅದರಲ್ಲಿ CPS ಬರುತ್ತೆ, ಹೋಲ್ ಮಾಡ್ತಾರೆ, ಏನಪ್ಪಾ ಮಾಡೋದು ಅನ್ನೋದೊಂದು ಕನ್ಸರ್ನ್ ಇರುತ್ತೆ. ಸೊ ಶಾರ್ಟ್ ಸ್ಟ್ರಕ್ಚರ್ ಹೋಗೋದ್ರಿಂದ ನಮಗೆ ಬೆನಿಫಿಟ್ ಏನಂದ್ರೆ ಡ್ರಿಲ್ಲಿಂಗ್ ಮಾಡಲ್ಲ. ಸೊ ಇನ್ನೊಂದು ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ. ಈಗ ನೋಡ್ಬೋದು ಬೇರೆ ಕಡೆ ಇವ್ರಿಗೆ ಜಾಗ ಇದೆ, ಶಿಫ್ಟ್ ಮಾಡ್ತೀನಿ ಅಂದ್ರೆ ಶಿಫ್ಟ್ ಕೂಡ ಮಾಡ್ಕೋಬಹುದು ಲೇಟರ್. ಇಲ್ಲ ಇನ್ನೊಂದು ಫ್ಲೋರ್ ನಾನು ಮಾಡ್ತೀನಿ ಇದ್ರ ಮೇಲೆ ಅಂದ್ರೆ ಅವಾಗ ಕೂಡ ಇದನ್ನ ರಿಮೂವ್ ಮಾಡಿ ಮತ್ತೆ ವಾಪಸ್ ಇನ್ಸ್ಟಾಲ್ ಮಾಡಬಹುದು. ಸೊ ರೂಫ್ಗೆ ಯಾವುದೇ ಡ್ಯಾಮೇಜ್ ಆಗೋದಿಲ್ಲ. ಸೊ ಥ್ಯಾಂಕ್ ಯು.